ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಾಪು ಮಲ್ಕೊಂಡಿದ್ದಾನೆ. ಸೊ ಎದ್ದ ಮೇಲೆ ನಾವು ನಗರಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ನಾನು, ಮಣಿ, ಪಾಪು. ಇವತ್ತೇನು ವಿಶೇಷ ಅಂತಂದರೆ, ನಮ್ಮ ಚಾಮರಾಜನಗರದಲ್ಲಿ ಜಾತ್ರೆ. ನನ್ನ ಲೈಫಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನು ಜಾತ್ರೆಗೆ ಹೋಗ್ತಾ ಇದ್ದೀನಿ. ಇಷ್ಟು ಹತ್ತಿರದಲ್ಲಿ ಇದ್ಕೊಂಡು ಇದುವರೆಗೂ ನಾನು ಒಂದು ಸಲನೂ ನಗರದ ಜಾತ್ರೆ ನಾನು ನೋಡೇ ಇಲ್ಲ. ನಗರದಲ್ಲಿ ಇದ್ದಾಗಲೂ ನಾನು ನಗರದ ಜಾತ್ರೆಗೆ ಹೋಗಿಲ್ಲ. ರಜೆ ಇರ್ತಿತ್ತು ಅಂತ ಊರಿಗೆ ಹೊಟ್ಟೋಗ್ಬಿಡ್ತಿದ್ವಿ. ಹಂಗಾಗಿ ಒಂದು ಸಲಿನೂ ನೋಡಿಲ್ಲ. ಈಗ ನೋಡೋಣ, ಅಂದರೆ ರಶ್ ಇರೋ ಟೈಮಲ್ಲಿ ಹೋಗಲ್ಲ. ತೇರೆಲ್ಲ ಎಳೆದು ಮುಗಿದ ಮೇಲೆ ರಶ್ ಇರಲ್ಲ, ಆವಾಗ ಸ್ವಲ್ಪ ಖಾಲಿ ಇರುತ್ತೆ. ಆ ಟೈಮ್ಗೆ ನೋಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಪಾಪು ಎದ್ದೇಳಬೇಕು. ಜಸ್ಟ್ ಈಗ ಒಂದು 1/2 ಅವರಲ್ಲಿ ಮಲ್ಕೊಂಡಿದ್ದಾನೆ. ಪಾಪು ಎದ್ಮೇಲೆ ಹೋಗ್ತೀವಿ. ಅದು ಮಳೆ ಮೇಲೆ ಡಿಪೆಂಡು. ಮಳೆ ಏನಾದ್ರು ಬಂತು ಅಂದರೆ ಅದು ಕ್ಯಾನ್ಸಲ್, ಹೋಗಲ್ಲ, ಮನೇಲಿರ್ತೀವಿ. ಸೊ ಬನ್ನಿ, ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಆಗುತ್ತೆ ನೋಡ್ಕೊಂಬರೋಣ. ನನ್ನ ಲೈಫಲ್ಲೇ ನಾನು ಫಸ್ಟು ಟೈಮು ನಮ್ಮ ನಗರದ ಜಾತ್ರೆ ನೋಡ್ತಾ ಇರೋದು. ಇಷ್ಟು ವರ್ಷದಲ್ಲಿ, ಇಷ್ಟು ಹತ್ತಿರದಲ್ಲಿದ್ದರೂ ನಾನು ನಮ್ಮ ನಗರದ ಜಾತ್ರೆ ನೋಡೇ ಇಲ್ಲ. ನಮ್ಮ ಮದುವೆ ಟೈಮಲ್ಲೂ ಆವಾಗ ಕೋವಿಡ್ ಟೈಮ್ ಇತ್ತು, ಹಂಗಾಗಿ ಜಾತ್ರೆ ಆಗಲಿಲ್ಲ. ಅದರ ನೆಕ್ಸ್ಟ್ ಇಯರು ತೇರು ಏನೋ ಮುರಿದೋಗಿತ್ತು, ಅದು ರೆಡಿ ಆಗಿರಲಿಲ್ಲ ಅಂತ ಜಾತ್ರೆ ಮಾಡಲಿಲ್ಲ. ಸೊ ಆಮೇಲೆ ಇದ್ದರೂ ಅಲ್ಲಿ ನೋಡೋಕ್ಕಾಗಿರಲಿಲ್ಲ. ಪಾಪ ಇಲ್ಲಿ ನೋಡಿ, ಪುನರ್ವಾ ಎಲ್ಲೋಗ್ತಿದ್ಯಾ ನೀನು? ಎಲ್ಲೋಗ್ತಿದ್ಯಾ? ಅವನು ಜನ ನೋಡ್ಬಿಟ್ಟು ಬೆಚ್ಚಿ ಬೆರಗಾಗ್ಬಿಟ್ಟವನೆ. ಇಷ್ಟು ಜನ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಲ್ಲ ಮನೆ. ಅಲ್ಲಿ ಜಾತ್ರೆಯಲ್ಲಿ ಜಾಸ್ತಿ ಹೊತ್ತು ಇರಲಿಲ್ಲ. ತೇರು ಎಳೆಯೋದಕ್ಕೆ ಇನ್ನೂ ತುಂಬ ಟೈಮ್ ಬೇಕಿತ್ತು. ಹಾಗಾಗಿ ಹೋದ್ವಿ, ಒಂದು 5 ನಿಮಿಷ ನಿಂತಿದ್ವಿ, ಕೈ ಮುಗಿದ್ಬಿಟ್ಟು ಬೇಗ ವಾಪಸ್ ಬಂದ್ವಿ. ದೇವ್ರು ನೋಡಿಕೊಂಡು ನಾವು ಚಿಕ್ಕಪ್ಪನ ಮಗಳು ನಗರದಲ್ಲೇ ಇರೋದು, ಅವ್ರು ಇನ್ವೈಟ್ ಮಾಡಿದರು ಹಬ್ಬಕ್ಕೆ ಅಂತ. ಅಲ್ಲಿ ಹೋಗಿದ್ವಿ. ಅವ್ರ ಮನೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಊಟ ಮಾಡಿಕೊಂಡು ಅಲ್ಲಿಂದ ಬೇಗ ಹೊರಟ್ವಿ. ಮೈಸೂರಿಗೆ ಹೋಗಬೇಕಿತ್ತು ಅಂದ್ಬಿಟ್ಟು. ಈಗ ಬದನಗುಪ್ಪೆಗೆ ಬಂದು ನಾವು ಪಾಪುದು ಎಲ್ಲ ಇತ್ತಲ್ಲ, ಎಲ್ಲ ಬಟ್ಟೆ ಎಲ್ಲ ತೊಗೊಂಡು ಸುತ್ತೂರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಸುತ್ತೂರಿಗೆ ಹೊರಟ್ವಿ. ನಾವು ಬಂದು ತಲುಪಿದ್ದೀವಿ ಇವಾಗ. ಇದು ಮ್ಯೂಸಿಯಂ, ಮೇ ಬಿ ಇನ್ನೂ ಓಪನ್ ಮಾಡಿಲ್ಲ ಅಂತ ಅನಿಸುತ್ತೆ. ಎಷ್ಟು ದೊಡ್ಡದಾಗಿದೆ ಗೊತ್ತಾ. ಎಲ್ಲೋ ಒಂದು ಕಡೆ ಅಲ್ಲಿ ಮಠದಲ್ಲೇ ಚಿಕ್ಕದಾಗಿ ಒಂದು ಕಡೆ ಇಟ್ಟಿದ್ರು. ತುಂಬ ಹಳೆಯ ಕಾಲದ ವಸ್ತುಗಳೆಲ್ಲ ಇಟ್ಟಿದ್ದಾರೆ ಮ್ಯೂಸಿಯಮಲ್ಲಿ. ಒಂದು ಸಲ ನಾವು BEd ಮಾಡಬೇಕಾದ್ರೆ ನಮ್ಮನ್ನೊಂದು ಸಲ ಅಲ್ಲಿ ಕರ್ಕೊಂಡೋಗಿದ್ರು. ಆವಾಗ ನೋಡಿದ್ದೆ ನಾನು, ಏನೇನೋ ವಸ್ತುಗಳಿಟ್ಟಿದ್ದಾರೆ. ಸೊ ಅದೆಲ್ಲ ಇಡೋದಕ್ಕೆ ಅಂತ ಹೊಸದಾಗಿ ಮ್ಯೂಸಿಯಂ ಮಾಡಿದ್ದಾರೆ. ಸೊ ಆಟ ಆಡೋಣ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ವಿ. ಮಾಡಿದೆ ಶಾಮ್ನೂರು ಶಿವಶಂಕರಪ್ಪ, ನೀ ಹೇಳ್ತಿದ್ದಲ್ಲ ಅವ್ರದ್ದೇ ಹೆಸರು. ಅದೇನು ಇವ್ರ ಹೆಸರಲ್ಲಿ ಮಾಡೋರು ಇಲ್ಲಿ? ಅವರು MP, ಅವರು ಅಖಿಲ ಭಾರತ ವಿಶ್ವ ಅಧ್ಯಕ್ಷರು. ಬದುಕಿದಾರಾ? ಕಟ್ಸಿರೋದು ಬದುಕಿದಾರಾ? ಮಕ್ಕ MP ಮಿನಿಸ್ಟ್ರು. ಇದು ಊರ ಮಟ್ಟದ ಆಪೋಸಿಟ್ ಇರೋದು. ನಿನ್ನೆ ಎಲ್ಲ ಸಿಕ್ಕಾಬಟ್ಟೆ ಬಂದಿತ್ತು ನೀರು. ಸೇತುವೆನೇ ಕಾಣಿಸ್ತಾ ಇಲ್ಲ, ಅಷ್ಟು ಮುಳುಗೋಗಿತ್ತು. ಇವಾಗ ನಾವು ರೋಡ್ ನಡ್ಕೊಂಡು ಹೋಗ್ತಾ ಇದ್ದೀವಲ್ಲ, ಆ ರೋಡ್ ಮೇಲೆ ಬಂದಿತ್ತು ನೀರು. ಬಟ್ ಇವತ್ತು ನಾವು ಹೋಗೋ ಟೈಮಲ್ಲಿ ಬೆಳಿಗ್ಗೆಯಿಂದ ಸ್ವಲ್ಪ ನೀರು ಡೌನ್ ಆಗಿದೆ ಅಂತೆ, ನೀರು ಹೊಟ್ಟೋಗ್ಬಿಟ್ಟಿದೆ. ಅಲ್ಲಿ ನೀರು ಹತ್ರ ಹೋಗೋಣ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೀರು ಹತ್ತತ್ರ ಹೋಗ್ತಾ ಇದ್ದೀವಿ. ಪಾಪುನು ನೀರೊಳಗಡೆ ಬಿಟ್ಟಿದ್ದೆ. ಫಸ್ಟು ಕೆಳಗಡೆ ಇಳಿಸಿದಾಗ ಅವನು ಕಾಲು ಬಿಡೋಕ್ಕೆ ರೆಡಿ ಇರಲಿಲ್ಲ, ಕಾಲು ಎತ್ಕೊತಿದ್ದ. ಆಮೇಲೆ ನೋಡಿದ್ರೆ ವಾಪಸ್ ಕರೆದ್ರೂ ಅವ್ನು ಬರ್ತಾಯಿಲ್ಲ, ಅಷ್ಟು ಎಂಜಾಯ್ ಮಾಡಿದ್ದಾನೆ ಮಾತ್ರ ನೀರಲ್ಲಿ ಅವನು. ಇದು ನಂಜನಗೂಡಿಂದ ಬರೋದಿಲ್ಲಿ ಸುತ್ತೂರಿಗೆ ನೀರು. 70,000 ಕ್ಯೂಸೆಕ್ಸ್ ನೀರು ಬಿಟ್ಟಿದ್ದಾರೆ ನಿನ್ನೆ. ಹಂಗಾಗಿ ಸೇತುವೆ ಎಲ್ಲ ಫುಲ್ ಮುಳುಗೋಗಿತ್ತು. ಇವತ್ತು 60,000 ಏನೋ ಬಿಟ್ಟಿದ್ದಾರೆ. ಹಂಗಾಗಿ ಸ್ವಲ್ಪ ನೀರು ಕಡಿಮೆ ಇತ್ತು. ಅಯ್ಯಪ್ಪ, ನೋಡಿದ್ರೆ ಮಾತ್ರ ಭಯಾನಕ, ಬೀಭತ್ಸ ಅಂತಾರಲ್ಲ ಆ ಥರ, ಎಲ್ಲಿ ನೋಡಿದ್ರಲ್ಲಿ ನೀರು.
ಸ್ಲಿಪ್ಪರ್ ಹಾಕೊಂಡು ಬನ್ನಿ, ಬರ್ಬೋದು. ಸ್ಲಿಪ್ಪರ್ ಹಾಕೊಂಡು ಬನ್ನಿ. ಪ್ಯಾಂಟ್ ಒದ್ದೆ ಇತ್ತು, ಬೇಡ. ಪ್ಯಾಂಟ್ ಒದ್ದೆ ಇತ್ತು, ಎತ್ಕೊಂಬಣಿ. ಫೋಲ್ಡ್ ಮಾಡ್ಕೊಡ್ತೀನಿ, ಎತ್ಕೊ. ನೀನ್ ಮಾಡ್ತಿರೋದ ಅವನೇ ಮಾಡ್ತಿರೋದ? ಸ್ವಿಮ್. ನೋಡಲ್ಲಿ, ಬೇಕು ಬಿಡು, ಕೆಳಗಡೆ ಬಿಡು ಅಂತ ನೋಡಲ್ಲಿ. ಯಾವುದೇ ಕಾರಣಕ್ಕೂ ಬರಲ್ಲ ನೀರು, ಸ್ವಲ್ಪನೇ ಬರೋದು. ಒಟ್ಟಿಗೆ ಬರಬೇಕು ಅಂದ್ರೆ ಯಾವ್ದಾರು ಕೆರೆ ಹೊಡೆದಬೇಕು. ಫೇಸ್ಬುಕ್ಲೆಲ್ಲ ನೋಡ್ತೀವಲ್ಲ, ಗುಡ್ಡ ಅದು ಗುಡಿ ಅವೆಲ್ಲ ಗುಡ್ಡ ಪಡ್ಡ. ಇಲ್ಲೇನಿಲ್ಲ, ಇಲ್ಲಿ ಏನಿದ್ರು ನಿಧಾನಕ್ಕೆ ಬರೋದು. ನೋಡಿ, ಬೆಳಿಗ್ಗೆಯಿಂದ ಅಲ್ಲಿ ಇತ್ತು ನೀರು, ಸ್ವಲ್ಪ ಕಡಿಮೆ ಇಲ್ಲಿಗೆ ಬರ್ತದೆ. ಒಟ್ಟಿಗೆ ಅಂತೂ ಬರಲ್ಲ. ಕಿತ್ತಿದ ಕೆರೆ ಹೊಡೆದೈತೆ ನೋಡಿ, ಆಗ ಡಾರಂದು ಬಂದ್ಬಿಡುತ್ತೆ. ಯಾವ್ದಂದ್ರೆ ಇಲ್ಲಿ ಪಾಪ, ಇಲ್ಲಿ ಇಲ್ಲಿ ಇಲ್ಲಿ. ಅಯ್ಯಯ್ಯೋ, ಎಳಿಯಕ್ಕಾಗಲ್ಲ ಅನ್ಸುತ್ತೆ ಅದನ್ನ. ಏನದು ಅಂದ್ರೆ ಓ ಮೋಸ್ಟ್ಲಿ ಇದನ್ನು ಅವರು ಮೀನು ಹಿಡಿಯೋಕ್ಕೆ ಅಂತ ಅಲ್ವಾ ಸುಜು? ಮೀನು ಹಿಡಿಯೋಕೆ ಇಟ್ಟಿರೋದು ಅದು. ಮೀನು ಹಿಡಿಯೋಕ್ಕೆ ಅಂತ ಇಟ್ಟಿರೋದು ಅಂತ ಅನಿಸುತ್ತೆ ಅದೆಲ್ಲ. ಅಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಮಠಕ್ಕೆ ಹೋದ್ವಿ. ಅಲ್ಲಿ ಎದುರುಗಡೆ ಕಾಣಿಸ್ತಿದೆಯಲ್ಲ, ಅದೇ ಮಠ, ಊರ ಮಠ ಅದು. ಕಾಡು ಮಠ ಅದ್ರ ಆಪೋಸಿಟ್, ಆ ಕಡೆ ಬೇರೆ ಕಡೆ ಇರೋದು. ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ಅಲ್ಲಿಗೂ ಹೋಗಿದ್ವಿ. ಹೋಗ್ತಾ ಇದ್ದೀವಿ ಇವಾಗ ದೇವಸ್ಥಾನಕ್ಕೆ, ಮಠಕ್ಕೆ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ಎಂಥ ಒಳ್ಳೆ ಕಟ್ಟಡ ಅಂದರೆ ಇದು ಮಾತ್ರ ತುಂಬಾ ಚೆನ್ನಾಗಿದೆ ಬಿಲ್ಡಿಂಗ್ ಇದು. ಇಲ್ಲಿ ಆನೆ ಹತ್ರ ಬಂದು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ಹೋದ್ವಿ. ಇದು ಅನುಭವ ಮಂಟಪದ್ದು, ಅದನ್ನು ಕ್ರಿಯೇಟ್ ಮಾಡಿ ಇಲ್ಲಿ ಗೋಡೆಯಲ್ಲಿ ಅದನ್ನು ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಇಟ್ಕೊಂಡು ನಿಮಿಷ.
ಇಲ್ಲಿಗೆ ಸುತ್ತೂರಿಗೆ ಮಾದೇಶ್ವರರು ಬಂದಿದ್ದರು. ಅವರು ಬಂದು ಇಲ್ಲಿ ರಾಗಿ ಕಲ್ಲನ್ನ ಬೀಸ್ತಿದ್ರು ಅನ್ನೋ ಒಂದು ಪ್ರತೀತಿ ಇದೆ. ನೋಡಿ ಇಲ್ಲಿ ಇಟ್ಟಿದ್ದಾರಲ್ಲ, ಇದು ಮಾದೇಶ್ವರರು ಬೀಸ್ತಂಥ ರಾಗಿ ಕಲ್ಲು ಅಂತಲೇ ಹೇಳ್ತಾರೆ. ಎಷ್ಟು ದೊಡ್ಡದಾಗಿದೆ ನೋಡಿ, ದಪ್ಪ ರಾಗಿ ಕಲ್ಲು ಇದು. ಬಾ, ಬಂತು 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 ಬಂತು. ಏನ ಇಲ್ಲಿ ಇದೆಯಲ್ಲ, ಅದು ಶಿವರಾತ್ರೀಶ್ವರದ್ದು ಮಾಡಿದಾರದವರು. ಇವರು ಶಿವರಾತ್ರೀಶ್ವರ ಮಹಾಸ್ವಾಮೀಜಿಗಳು. ಅಲ್ಲಿ ಎದುರುಗಡೆ ಕೂತಿದ್ದಾರಲ್ಲ, ಅವರು ಲಿಂಗ ಮಾಡ್ತಾಯಿದ್ರು. ಲಿಂಗಗಳನ್ನು ನಾನು ಹೋಗಿ ಹೆಂಗೆ ಮಾಡ್ತೀರ, ಅದನ್ನು ಏನೇನು ಉಪಯೋಗಿಸ್ತೀರಾ ಅದು ಮಾಡೋದಕ್ಕೆ ಅಂತೆಲ್ಲ ಹೋಗಿ ಕೇಳ್ಕೊಂಬಂದೆ. ಅವರೇ ಹೇಳ್ತಾರೆ ನೋಡಿ ಅದಕ್ಕೆ ಏನೇನು ಯೂಸ್ ಮಾಡ್ತಾರೆ ಅಂತೆಲ್ಲ ಡೀಟೇಲಾಗಿ ಹೇಳ್ತಾರೆ. ನೋಡಿ ಬೇಕಿದ್ರೆ ಅವರೇ ಬಂದೆ. ಯಾವುದ್ರಲ್ಲಿ ಮಾಡ್ತಾರದು ನೀವು? ಇದು ಕರ್ಪೂರ, ತುಪ್ಪ, ಹಾಂ, ಪಾದರಸ, ಉಗ್ನಿ, ತುಪ್ಪೆ, ಎಲೆರಸ, ಗೇರೆಣ್ಣೆ, ವಜ್ಜೀರ್ ನೀಲಿ, ಧೂಪ, ಚಂದಸ. ಗೇರ್ ಕಂತೆ, ತುಪ್ಪದ ಕಂತೆ ಅಂತ ಹೇಳಿ 2 ಕಂತೆ ಮಾಡ್ಕೊಂಡು ಮಾಡೋದು. ಹಾಂ ಹಾಂ ಹಾಂ. ಎಷ್ಟು ಇದೆಲ್ಲ? ಸಣ್ಣದು ದೊಡ್ಡದೆಲ್ಲ? ಸಣ್ಣದು 101 ರೂಪಾಯಿ, ದಪ್ಪದು ಅದಕ್ಕೆ ನಾವು ಚೂರು ದೊಡ್ಡದು 101 ರೂಪಾಯಿ, ಅದಕ್ಕಿಂತ ದೊಡ್ಡದು 600, 300, 300, 400, 500. ಅದನ್ನು ಬಿಸಿ ಮಾಡಿ ಆಮೇಲೆ ಆ ಥರ ಶೇಪ್ ಮಾಡ್ತೀರಾ? ನೀವು ಎಲ್ಲಿಯವರು? ನಾವು ಮಾದೇಶ್ವರ. ಇಲ್ಲಿ ಜನಗಳೆಲ್ಲ ಇದ್ದಾರಲ್ಲ, ಇವರೆಲ್ಲ ಪೇರೆಂಟ್ಸು ಆಯಿತಾ. ಇವರೆಲ್ಲ ಮಕ್ಕಳನ್ನ ಸುತ್ತೂರು ಹಾಸ್ಟೆಲಲ್ಲಿ ಸೇರಿಸಿರ್ತಾರೆ. ಇವರೆಲ್ಲ ಬೇರೆ ಸೈಡ್ ಅವರು, ಉತ್ತರ ಕರ್ನಾಟಕ ಆ ಕಡೆ ಟಿಬೇಟಿಯನ್ಸ್ ಇರ್ತಾರೆ ಅಲ್ವರ, ಟಿಬೇಟಿಯನ್ನು ಮತ್ತು ಮೇಘಾಲಯ, ಮಣಿಪುರ ಈ ಕಡೆಯಿಂದೆಲ್ಲ ಮಕ್ಕಳನ್ನ ಇಲ್ಲಿ ಸೇರಿಸಿರ್ತಾರೆ. ಅವ್ರು ಏನು ಮಾಡ್ತಾರೆ, ರಜೆ ಇರುತ್ತಲ್ವ ಆ ಟೈಮಲ್ಲಿ ಬಂದು ಮಕ್ಕಳ ಜೊತೆ 1 ದಿವಸ 2 ದಿವಸ ಇದ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾರೆ. ಇಲ್ಲೇ ಮಠದಲ್ಲೇ ಊಟ ಆಗುತ್ತೆ, ಮಲ್ಕೊಳ್ಳೋದಕ್ಕೂ ಕೂಡ ಜಾಗ ಇಲ್ಲೇ ಇರುತ್ತೆ. ಹಾಗಾಗಿ ಇಲ್ಲೇ ಇದ್ದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮಕ್ಕಳ ಜೊತೆ ಹೋಗ್ತಾರೆ. ಓ, ಬೀನ್ಸ್ ತಗೊಳಕ್ ಬಂದಿರೋದದು. ಏಯ್, ಅಲ್ಲಿ ಊರ ಮಠ ಎಲ್ಲ ನೋಡಿಕೊಂಡು ನೆಕ್ಸ್ಟು ಕಾಡು ಮಠದ ಕಡೆ ಹೋಗ್ತಾ ಇದ್ವಿ. ಆನ್ ದಿ ವೇ ಈ ಥರ ಎಷ್ಟು ನೀರಿದೆ ಅಂದರೆ ಯಪ್ಪ ದೇವರೇ, ನೋಡಿದ್ರೇ ಭಯ ಆಗಬೇಕು ಆ ಥರ ಇದೆ. ಇಲ್ಲಿ ಕಾಣಿಸ್ತಾ ಇರೋದು ಇದು ಕಾಡು ಮಠ. ಇದ್ರ ಆಪೋಸಿಟ್ ಸೈಡ್ ಕೂಡ ನೀರು ಕಾಣಿಸುತ್ತೆ, ನೀರಿದೆ. ಮುಂಚೆ ಎಲ್ಲ ಇಲ್ಲಿವರೆಗೂ ನೀರಿತ್ತು. ಯಾವಾಗ ಈಗ ಒಂದು 2-3 ವರ್ಷದ ಹಿಂದೆ ಅನಿಸುತ್ತೆ. ಆವಾಗಲೂ ಬಂದು ಹೋಗಿದ್ವಿ, ಸಖತ್ತಾಗಿ ಆಟ ಆಡ್ಕೊಂಡು ಒಳ್ಳೆ ಎಂಜಾಯ್ ಮಾಡ್ಕೊಂಡು ಹೋಗಿದ್ವಿ. ಸೊ ಅಲ್ಲೆಲ್ಲ ನಿಂತಿದ್ದಾರೆ ನೋಡಿ, ಅಲ್ಲಿಂದ ನಮ್ಮ ಕಾರ್ ಇದೆಯಲ್ಲ ಅಷ್ಟು ಇತ್ತು ನೀರು. ಇವಾಗ ಸ್ವಲ್ಪ ಡೌನ್ ಆಗಿದೆ. ಏನಿದು? ಏಯ್ ಮೆಲ್ಲಿಗೆ ಮೆಲ್ಲಿಗೆ. ಮೊಬೈಲ್ ಕೊಟ್ಬಿಡಿ ನೀವು ಶಲಮ್ಮ, ಮೊಬೈಲ್ ಕೊಟ್ಬಿಡಿ ನೀವು. ಮೊಬೈಲ್ ಹಿಡ್ಕೊಂಡು ಬೀಳಿಸ್ತಾರೆ ಅವರು. ಶೇಮ್ 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 ಪಾಪ. ಚೆನ್ನಾಗಿದ್ಯಾ? ಕೈ ಬಿಡು.
ಏ ಮಣಿ ಕೂತ್ಕೊಂಡ್ಬಿಡ್ತಾನೆ, ಎತ್ಕೊ ಬೇಡ, ಒದ್ದೆ ಆಗುತ್ತೆ ಬಟ್ಟೆ ಒದ್ದೆ ಆಗುತ್ತೆ, ಬೇಡ ಕೂತ್ಕೊತಾನೆ. ಅವ್ ಹಂಗ್ ಮಾಡ್ಕೊಂಡ್ ಮೆಲ್ಲ ಕೂತ್ಕೊಳಕ್ ಪ್ಲಾನ್ ಮಾಡ್ತಿರೋದು, ಅದು ಒದ್ದೆ ಐತೆ ಬಟ್ಟೆ, ಅವ್ನ್ ಕೂತ್ಕೊಳಕ್ ಹಿಂಗ್ ಪ್ಲಾನ್. ನೀರಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದ. ಸುಮ್ಮನೆ ಫಸ್ಟು ನಿಂತ್ಕೊಳ್ಳೋ ಥರ ನಿಂತ್ಕೊಂಡು ಆಟ ಆಡ್ದ ಒಂದಷ್ಟೊತ್ತು, ಆಮೇಲೆ ಕೂತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದ. ಹಂಗೂ ಪ್ಯಾಂಟೆಲ್ಲ ಒದ್ದೆ ಆಯಿತು, ಅಲ್ಲಿ ಆಟ ಆಡಬೇಕಾದ್ರೆ ಒದ್ದೆ ಆಯಿತು. ಇನ್ನು ಶೀತ ಆಗುತ್ತೆ ಅಂದ್ಬಿಟ್ಟು ಪ್ಯಾಂಟ್ ತೆಗೆದ್ಬಿಟ್ಟೆ. ಪುನಃ ಮೆಲ್ಮೆಲ್ಗೆ ಯಾವ ಥರ ಟ್ರಿಕ್ಸ್ ಹೊಡಿತಾನೆ ಅಂದರೆ, ಅವನು ಸುಮ್ಮನೆ ಟಚ್ ಮಾಡೋ ಥರ ಮಾಡ್ಕೊಂಡು ಹಂಗೆ ಕೂತ್ಬಿಡೋದು. ಆ ಥರ ಮಾಡಿ ಕೂತ್ಬಿಟ್ಟು ಬಟ್ಟೆನೂ ಎಲ್ಲ ಒದ್ದೆ ಮಾಡ್ಕೊಂಡ. ನನಗೆ ಎಲ್ಲಿ ಬಟ್ಟೆ ಒದ್ದೆ ಮಾಡಿಕೊಂಡು ಪುನಃ ಎಲ್ಲಿ ಶೀತ ಆಗ್ಬಿಡ್ತಪ್ಪ ಅಂತ ಭಯ. ಏನೋ ಸುಮ್ಮನೆ ಖುಷಿಗೆ ಆಟ ಆಡಿಸ್ಬಿಡ್ತೀವಿ, ಆಮೇಲೆ ರಾತ್ರಿ ಹೊತ್ತು ಸರಿಯಾಗಿ ಕೊಡ್ತಾನೆ ಕಾಟನ ಮಾತ್ರ. ಸೊ ಹಂಗಾಗಿ ಸ್ವಲ್ಪ ಭಯ, ಬಟ್ಟೆ ಎಲ್ಲ ಒದ್ದೆ ಆಗಿಬಿಡುತ್ತೆ ಅಂತ. ಆಮೇಲೆ ಮತ್ತೆ ಆಟ ಆಡಿಸ್ಬಿಟ್ಟು ಆಮೇಲೆ ಕರ್ಕೊಂಡು ಹೊಟ್ಟೋದ್ವಿ. ಆಮೇಲೆ ಮಠಕ್ಕೆ ಹೋಗೋಣ ಅಂತ ಹೊರಟ್ವಿ. ನೆಕ್ಸ್ಟು ಪಾಪುಗೂ ನಾನು ಬಟ್ಟೆ ಎಲ್ಲ ಚೇಂಜ್ ಮಾಡಿಬಿಟ್ಟೆ ಅಲ್ಲೇ ಕಾರಲ್ಲೇ. ನೀರಿಂದ ಮೇಲೆ ಎತ್ಕೊಂಡ್ರೆ ಸಾಕು ಸುಮ್ಮನೆ ಅಳೋನು, ಬಟ್ ತುಂಬ ಎಂಜಾಯ್ ಮಾಡ್ದ ಮಾತ್ರ. ಯಪ್ಪ, ನಿಜವಾಗ್ಲೂ ಎಷ್ಟು ಭಯಾನಕ ಅನಿಸುತ್ತೆ ಅಲ್ವಾ ಈ ನೀರು. ಅಷ್ಟು ಚಿಕ್ಕ ಹೊಳೆ ಈ ಥರ ದೊಡ್ಡದಾಗಿ ಹರಿಯುತ್ತೆ ನೀರು ಅಂದರೆ, ಯಪ್ಪ ದೇವ್ರೆ. ಹತ್ತೂರು ಮುಳುಗಿದ್ರೂ ಸುತ್ತೂರು ಮುಳುಗಲ್ಲ ಅಂತ ಒಂದು ಗಾದೆ. ಊರು ಮುಳುಗಲ್ಲ, ಆದರೆ ಜಮೀನೆಲ್ಲ ಮುಳುಗೋಗ್ಬಿಡುತ್ತೆ. ಆಮೇಲೆ ನೋಡಬೇಕು ಜಮೀನುಗಳ ಕಥೆನ, ಅಕ್ಕಪಕ್ಕ ಇರೋ ಜಮೀನು, ಸಣ್ಣ ಕಲ್ಲು, ಕಸ ಕಡ್ಡಿ ಎಲ್ಲನೂ ತಂದು ಹಾಕ್ಬಿಟ್ಟು ಹೋಗುತ್ತೆ ಅದು. ಇದು ಶಿವರಾತ್ರೀಶ್ವರದ್ದು ಗದ್ದಿಗೆ ಇದು. ಇದನ್ನು ಕಾಡ್ಮಠ ಅಂತಲೂ ಕರೀತಾರೆ. ಇಲ್ಲಿಗೆ ಹೋದ್ವಿ. ಇವಾಗ ಇವನು ಪಾಪುನ ಸ್ವಲ್ಪ ನಡೆಯೋದು ಕಲ್ತ್ಬಿಟ್ಟಿದ್ದಾನೆ. ಈಗ ಅವ್ನು ಜಾಸ್ತಿ ಎತ್ತಿಸ್ಕೊಳ್ಳೋಕೆ ಇಷ್ಟಪಡ್ತಾ ಇಲ್ಲ. ನಡಿಬೇಕು ಎಷ್ಟು ಹಠ ಮಾಡ್ತಾನಂದರೆ ನಡೆಯೋಕ್ಕೆ, ಅದೇನು ಖುಷಿನೋ ಅವನಿಗೆ ನಡೆಯೋದು ಅಂದರೆ. ಇವಾಗ ಕೈ ಹಿಡ್ಕೊಂಡು ನಡೀತಾನೆ. ಒಂದೊಂದು ಸಲ ಅಂತೂ ಕೈನೂ ಹಿಡ್ಕೊಳ್ಳಲ್ಲ, ಬಿಟ್ಬಿಟ್ಟು ಓಡ್ತಾ ಇರ್ತಾನೆ ಸುಮ್ಮನೆ. ಇಷ್ಟು ಸಲ ಬಂದರೆ, ಇಲ್ಲಿ ನೀರು ಹತ್ರ ಬಂದರೆ ನಾನು ಎಂಜಾಯ್ ಮಾಡ್ತಿದ್ದೆ. ಈಗ ನನ್ನ ಮಗ ಎಂಜಾಯ್ ಮಾಡೋದು ನೋಡಿ ಎಂಜಾಯ್ ಮಾಡ್ತಾಯಿದ್ದೀನಿ. ಒಂದೊಂದು ಮಗು ಆಗ್ಬಿಟ್ಟು ನಿಜವಾಗ್ಲೂ ನಮ್ಮ ಲೈಫ್ ಸ್ಟೈಲು, ನಮ್ಮ ಯೋಚನೆ ಮಾಡೋ ರೀತಿ ಎಲ್ಲ ಚೇಂಜ್ ಆಗಿಬಿಡುತ್ತೆ ಅಂತ ನನಗನ್ಸುತ್ತೆ. ಆಮೇಲೆ ಅಲ್ಲಿ ಹೋಗಿ ಸ್ಲಿಪ್ಪರ್ಸ್ ಎಲ್ಲ ಬಿಟ್ಬಿಟ್ಟು ಮಠದೊಳಗಡೆ ಹೋಗ್ಬಿಟ್ಟು ಅಲ್ಲೊಂದಷ್ಟೊತ್ತು ಕೂತಿದ್ದು, ಮಂಗಳಾರತಿ ತೊಗೊಂಡು ಅಲ್ಲೊಂದಷ್ಟೊತ್ತು ಕೂತಿದ್ದು ಬಂದ್ವಿ. ಅದೆಲ್ಲದಕ್ಕಿಂತ ಇದು ದೊಡ್ಡನೇ ಇದು. ನೋಡಿ ಇಲ್ಲೆಲ್ಲ ಕಾಣಿಸ್ತಿದೆ ನೋಡಿ, ಇದೆಲ್ಲ ಗದ್ದಿಗೆಗಳೇ. ಸ್ವಾಮೀಜಿ ಇರ್ತಾರಲ್ಲ ಅವ್ರದ್ದೇ ಗದ್ದಿಗೆ. ಈ ಕಡೆ ಒಂದಷ್ಟಿದೆ, ಅದರ ಆ ಕಡೆ ಒಂದಷ್ಟಿದೆ. ಮಧ್ಯದಲ್ಲಿದೆಯಲ್ಲ ದೊಡ್ಡದು, ಅದು ಮೇಯ್ನ್ ಗದ್ದಿಗೆ ಶಿವರಾತ್ರೀಶ್ವರದ್ದು. ಸುಮಾರಿದೆ ಈ ಥರ ಒಳಗಡೆ ಇಲ್ಲೇ ಗದ್ದಿಗೆಗಳು. ಅಲ್ಲಿ ಒಂದು ದೊಡ್ಡದೊಂದು ಆನೆ ನಿಲ್ಲಿಸಿದ್ರು. ಅಲ್ಲಿ ಫೋಟೋ ತೆಗೆಯೋಣ ಅಂದ್ಬಿಟ್ಟು ಪಾಪುನ ನಿಲ್ಲಿಸಿದೆ. ಅದು ಸ್ವಲ್ಪ ಟಚ್ ಮಾಡಿದ್ರೆ ಕತ್ತೆಲ್ಲ ಶೇಕ್ ಮಾಡುತ್ತೆ. ಮೋಸ್ಟ್ಲಿ ಕರೆಂಟ್ದು ಅನಿಸುತ್ತೆ, ಅದು ಆನ್ ಮಾಡಿದ್ರೆ ಸೌಂಡು ಮಾಡುತ್ತೆ ಅಂತ ಅನಿಸುತ್ತೆ. ಇವನು ಎಂಥವನು ಅಂದರೆ, ಅದು ಸೌಂಡ್ಲ ಅಲ್ಗಾಡಿಸ್ತಿದ್ರು ಅವ್ನಿಗೆ ಏನೂ ಭಯ ಇಲ್ಲ. ಅಂದರೆ ಅವ್ನಿಗೆ ಗೊತ್ತಿಲ್ವಲ್ಲ ಆನೆ ಏನು ಮಾಡುತ್ತೆ ಅಂತ, ಹಂಗಾಗಿ ಏನು ಭಯನೇ ಪಟ್ಕೊಂಡಿಲ್ಲ, ಸುಮ್ಮನೆ ನಿಂತಿದ್ದ ಅವನು. ನಾನು BEd ಓದಿದ್ದು ಕೂಡ ಸುತ್ತೂರಲ್ಲೇ. ಸೊ ಕಾಲೇಜಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ನಾನು ಮಣಿ ಇಬ್ಬರೂ. ಬಟ್ ಟೈಮ್ ಆಗಿಬಿಟ್ಟಿತ್ತು, ಶನಿವಾರ ಅಲ್ವಾ, ಹಂಗಾಗಿ ಶನಿವಾರ ಬೇಗ ಕ್ಲಾಸ್ ಮುಗ್ದೋಗುತ್ತೆ. ಬೇರೆ ವೀಕ್ ಆಗಿದ್ದರೆ 4 ಗಂಟೆವರೆಗೂ ಕ್ಲಾಸ್ ಇರ್ತಿತ್ತು. ಎಲ್ಲ ಸಿಕ್ಕಿರೋರು ಹೋಗಿ ಮಾತಾಡ್ಸ್ಕೊಂಬರ್ಬೋದಿತ್ತು. ಬಟ್ ಟೈಮ್ ಆಗಿತ್ತಲ್ಲ ಅಂದ್ಬಿಟ್ಟು ಹೋಗಲಿಲ್ಲ. ಮತ್ತು ಅಲ್ಲಿಂದ ಎಲ್ಲ ನೋಡಿಕೊಂಡು ನಾವು ಮೈಸೂರಿಗೆ ಹೊರಟ್ವಿ. ಇದೇ ಸೇತುವೆ, ಈಗ ಸೇತುವೆ ಮೇಲೆ ಹೋಗ್ತಾ ಇದ್ದೀವಿ. ಅದು ಕಸ ಎಲ್ಲ ತಂದು ಹಾಕಿತ್ತಲ್ಲ, ಅದನ್ನು JCB ಬಂದು ಕ್ಲೀನ್ ಮಾಡ್ತಾಯಿತ್ತು. ನಮ್ಗೆ ಅದ್ರ ಮೇಲೆ ಹೋಗೋಕ್ಕೆ ಸ್ವಲ್ಪ ಭಯ ಇತ್ತು. ಹೆಂಗೋ ಬಂಡ ಧೈರ್ಯ ಮಾಡಿ ಹೊರ್ಟೋದ್ವಿ. ಇವಾಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಪೂರ್ತಿ ಗದ್ದೆಗಳು, ಭತ್ತ ಬೆಳೆಯೋ ಗದ್ದೆಗಳಿದೆಲ್ಲ.
ಎಷ್ಟು ದೂರ ನೋಡ್ತಿರೋ ಅಷ್ಟು ದೂರ ಬರೀ ನೀರೇ ಕಾಣಿಸ್ತಾ ಇತ್ತು. ಇಲ್ಲೆಲ್ಲ ಗದ್ದೆಗಳೆಲ್ಲ ಮುಳುಗೋಗ್ಬಿಟ್ಟಿರುತ್ತೆ ಇವಾಗ. ಆಮೇಲೆ ನೀರೆಲ್ಲ ಹೋದ್ಮೇಲೆ ಅವರು ಮತ್ತೆ ರೆಡಿ ಮಾಡ್ಕೋಬೇಕು ಗದ್ದೆಗಳನ್ನ. ಇದು ಆ್ಯಕ್ಚುಲಿ ಹೊಸಕೋಟೆ, ಸುತ್ತೂರಿಂದ ನೆಕ್ಸ್ಟು ಹೊಸಕೋಟೆ. ನಾನು ಇಲ್ಲಿಗೆ ಸ್ಟಾರ್ಟಿಂಗಲ್ಲಿ ಜಾಬ್ಗೆ ಬರ್ತಾಯಿದ್ದಿದ್ದು ಇದೇ ಊರಿಗೇನೆ. ಒಂದು ಕಾಲೇಜ್ ತೋರಿಸ್ತೀನಿ, ಇಲ್ಲೇ ಮೇಯ್ನ್ ರೋಡಲ್ಲೇ ಕಾಣಿಸುತ್ತೆ ನೋಡಿ, ಅಲ್ಲಿ ಕಾಣಿಸ್ತಿದೆ ನೋಡಿ, ಅದೇ ನಮ್ಮ ಕಾಲೇಜು. ಇಲ್ಲಿ ಕೆಳಗಡೆ ಹೈಸ್ಕೂಲ್ ಇದೆ, ಮೇಲ್ಗಡೆ PUC ಇದೆ. ನಾನು ಬಿ ಎಡಲ್ಲಿದ್ದಾಗ ಟಿ ಪಿಗೂ ಇಲ್ಲಿಗೆ ಬಂದಿದ್ದು ನಾನು ಸ್ಕೂಲಿಗೆ. ಸೊ ಕಾಲೇಜ್ಗೂ ಅಲ್ಲಿಗೆ ಬರ್ತಾಯಿದ್ದೆ. ಸೊ ಇಲ್ಲಿಂದ ನಾವು ಮೈಸೂರಿಗೆ ಇವಾಗ ಹೋಗ್ತಾ ಇದ್ದೀವಿ. ಒಂದಷ್ಟು ದೂರ ಬಂದ್ವಿ. ಪಾಪ ಮಲ್ಕೊಂಡು ನಾವು ಆಟಾಡಿ ಸಾಕಾಗುತ್ತಲ್ಲ, ನೀರೆಲ್ಲ ಆಟಾಡಿದ್ದಲ್ಲ. ಮತ್ತು ಒಂದು 3 ಗಂಟೆ ಮಲ್ಕೊಂಡಿದ್ದವನ್ನ ಹಂಗೆ ನಿಧಾನಕ್ಕೆ ಕರ್ಕೊಬಂದು ಮನೆ ಒಳಗಡೆ ಬಂದು ಅಲ್ಲಿ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ರು ಲಾಲಿನ, ಮಲಗಿಸಿದ್ವಿ. ಮಲ್ಕೊಂಡಿದ್ದ. ಓಕೆ ಗಾಯ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವ್ಲಾಗ್ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.